ಹಾಯ್ ನಮಸ್ತೆ. ನಾನು ಪ್ರಕಾಶ್ ಮಂಡಗಟ್ಟ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗ ವತಿಯಿಂದ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಮಾಡರ್ನ್ ಇಂಡಿಯಾದಲ್ಲಿ 5 ಅಂಕದಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್. ಭಾರತದ ರಾಷ್ಟ್ರಪ್ರೇಮಿ ಸಂತ, ವೇದಾಂತ ಕೇಸರಿ, ದೇಶಭಕ್ತ ಸನ್ಯಾಸಿ ಅಂತೇಳಿ ಕರೆಸ್ಕೊಂಡಂಥ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವನ ಕುರಿತು ಚರ್ಚಿಸಿ ಅಥವಾ ವಿಶದಪಡಿಸಿ ಅಂತೇಳಿ 5 ಅಂಕದ ಪ್ರಶ್ನೆ ಕೇಳ್ತಾನೆ. ಆ ವ್ಯಕ್ತಿತ್ವನ ಅನಾಲಿಸಿಸ್ ಮಾಡೋ ಪೂರ್ವದಲ್ಲಿ ಅವರ ಒಂದು ಆರಂಭಿಕ ಜೀವನನ ಅವಲೋಕನ ಮಾಡಿಕೊಂಡು ಆನಂತರ ಅವರ ಪರ್ಸನಾಲಿಟಿಗೆ ಹೋಗೋಣ. ಜನನ 1863 ಜನವರಿ 12ನೇ ತಾರೀಕು ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಜನಿಸ್ತಾರೆ ಕಲ್ಕತ್ತಾದಲ್ಲಿ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು. ಕಲ್ಕತ್ತಾದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಪುರುಷ ರಾಮಕೃಷ್ಣ ಪರಮಹಂಸರನ್ನು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಈವನ್ ಟುಡೇ ಜನವರಿ 12ನ್ನು ನಾವು ಭಾರತದ ರಾಷ್ಟ್ರೀಯ ಯುವ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ. ನ್ಯಾಷನಲ್ ಯೂತ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಯಾಕೆಂದರೆ ಯುವಕರ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತಕ್ಕಂಥ ಸಂದೇಶಗಳನ್ನು, ಬರವಣಿಗೆಗಳನ್ನು, ಭಾಷಣಗಳನ್ನು ಸ್ವಾಮಿ ವಿವೇಕಾನಂದರು ಮಾಡಿರೋದನ್ನು ಕಾಣ್ತೀವಿ. ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಜನವರಿ 12ನ್ನು ರಾಷ್ಟ್ರೀಯ ಯುವ ದಿನ ಅಂತೇಳಿ ಪ್ರತಿ ವರ್ಷ ಭಾರತದಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇನ್ನು ವಿವೇಕಾನಂದರ ವ್ಯಕ್ತಿತ್ವನ ನಾವು ಚರ್ಚೆ ಮಾಡೋದಾದರೆ ಹಲವಾರು ಪಾಯಿಂಟ್ಗಳ ಮೂಲಕವಾಗಿ ಅದನ್ನು ಮಾಡ್ತಾ ಹೋಗ್ಬೋದು. ಮೊದಲನೇ ಪಾಯಿಂಟು ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನ 1893. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ 1893. ಅಮೆರಿಕದ ಚಿಕಾಗೋದಲ್ಲಿ ಮೇ 31, 1893ರಂದು ವಿಶ್ವ ಧರ್ಮ ಸಮ್ಮೇಳನ ಜರುಗುತ್ತೆ. ಅಲ್ಲಿ ಭಾರತದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಪಾಲ್ಗೊಂಡಿರ್ತಾರೆ. ಆ ಒಂದು ಸಭೆಯಲ್ಲಿ ಅತ್ಯಂತ ಕಟ್ಟ ಕಡೆಯದಾಗಿ ಮಾತಾಡಲಿಕ್ಕೆ ಅವಕಾಶನ ಪಡೆದಂಥ ವಿವೇಕಾನಂದರು ಅಮೆರಿಕದ ಸಹೋದರ ಸಹೋದರಿಯರೇ ಅಂತೇಳಿ ತಮ್ಮ ಮಾತನ್ನು ಆರಂಭ ಮಾಡೋ ಮೂಲಕ ಅಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳ ಅಟೆನ್ಷನ್ನ ತಮ್ಮ ಕಡೆ ಸೆಳೆಕೊಳ್ಳುವಲ್ಲಿ, ಅವರೆಲ್ಲರ ಪ್ರೀತಿಯನ್ನು, ವಿಶ್ವಾಸವನ್ನು ಗಳಿಸುವಲ್ಲಿ ವಿವೇಕಾನಂದರು ಯಶಸ್ಸನ್ನು ಪಡ್ಕೊಳ್ತಾರೆ. ಆ ಯಶಸ್ಸಿನ ಮೂಲಕ ಇಡೀ ಅಮೆರಿಕನ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಎಷ್ಟು ಮಟ್ಟಿಗೆ ಅಂತಂದರೆ ನ್ಯೂಯಾರ್ಕ್ನಲ್ಲಿ ವೇದಾಂತ ಸಮಾಜವನ್ನು 1896ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಅಭೂತಪೂರ್ವವಾದ ಪ್ರೋತ್ಸಾಹವನ್ನು ಅಮೆರಿಕನರು ನೀಡ್ತಾರೆ. ನ್ಯೂಯಾರ್ಕ್ನಲ್ಲಿ ವೇದಾಂತ ಸಮಾಜವನ್ನು 1896ರಲ್ಲಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ. ಈ ವೇದಾಂತ ಸಮಾಜದ ಮೂಲಕನೇ ಅಮೆರಿಕ ಮತ್ತು ಯುರೋಪ್ನಲ್ಲಿ ಹಿಂದೂ ಧರ್ಮದ ಸಂದೇಶಗಳ ಪ್ರಚಾರವನ್ನು ಅವರು ಕೈಗೊಳ್ತಾರೆ. ಹಿಂದೂ ಧರ್ಮದ ತತ್ವ ಆದರ್ಶಗಳನ್ನು ಯುರೋಪಿನಲ್ಲಿ ಪ್ರಚಾರ ಮಾಡ್ತಾರೆ. ಇನ್ನು ಎರಡನೇ ಪಾಯಿಂಟು ರಾಮಕೃಷ್ಣ ಮಿಷನ್ ಸ್ಥಾಪನೆ 1897. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದಂಥ ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನು ಪ್ರಚುರಪಡಿಸಬೇಕು ಅನ್ನೋ ಉದ್ದೇಶದಿಂದ 1897ರಲ್ಲಿ ಬಂಗಾಳದ ಕಲ್ಕತ್ತಾದ ಬಳಿಯ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಪರಮಹಂಸರ ಸಂದೇಶಗಳನ್ನು ಇಡೀ ಜಗತ್ತಿಗೆ ಸಾರಬೇಕು ಅನ್ನೋ ಉದ್ದೇಶದಿಂದ 1897ರಲ್ಲಿ ಬಂಗಾಳದ ಕಲ್ಕತ್ತಾದ ಬಳಿಯ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಈ ಮಿಷನ್ ಇವತ್ತಿಗೂ ಕೂಡ ಇಡೀ ವಿಶ್ವದಾದ್ಯಂತ, ಕೇವಲ ಭಾರತ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ತನ್ನ ಶಾಖೆಗಳನ್ನು ಆರಂಭ ಮಾಡಿಕೊಂಡಿದೆ. ಆ ಶಾಖೆಗಳ ಮೂಲಕವಾಗಿ ಹಲವಾರು ಮಾನವೀಯ, ಸಾಮಾಜಿಕ ಮತ್ತು ವೈದ್ಯಕೀಯ ಸೇವೆಗಳನ್ನು ಇವತ್ತಿಗೂ ಕೂಡ ಸಲ್ಲಿಸ್ತಾ ಇದೆ. ಇದು ಪ್ರಮುಖವಾಗಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಹಿಡಿದಂಥ ಕನ್ನಡಿ. ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಈ ಮಿಷನ್ನ ಮೂಲಕವಾಗಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ಅನಾಥಾಲಯಗಳು, ವೃದ್ಧಾಶ್ರಮಗಳನ್ನು ಸ್ಥಾಪಿಸಿ ಆ ಸಾಮಾಜಿಕ ಸೇವೆ, ನೈಸರ್ಗಿಕ ವಿಕೋಪಗಳ ಕಾಲದಲ್ಲಿ ಹಲವಾರು ರೀತಿಯ ಮಾನವೀಯ ಸೇವೆಗಳನ್ನು ಕೊಡೋ ಕೆಲಸವನ್ನು ಇವತ್ತಿಗೂ ಕೂಡ ರಾಮಕೃಷ್ಣ ಮಿಷನ್ ಮಾಡ್ತಾ ಬಂದಿದೆ. ಅದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರ ಒಂದು ಪ್ರೇರೇಪಣೆ, ಅವರ ಒಂದು ಆಶೀರ್ವಾದ. ಇಲ್ಲಿ ಮೂರನೇ ಪಾಯಿಂಟು ಮಾನವೀಯ ಸೇವೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ನೈಸರ್ಗಿಕ ವಿಕೋಪಗಳಾಗಿರ್ತಕ್ಕಂಥ ಪ್ರವಾಹಗಳು, ಭೂಕಂಪ, ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳು ಇತ್ಯಾದಿಯಿಂದ ಬಳಲ್ತಕ್ಕಂಥ ಸಂದರ್ಭದಲ್ಲಿ ಆ ಜನರನ್ನು ಸೇವೆ ಮಾಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಆ ಮೂಲಕವಾಗಿ ಮಾನವೀಯ ಸೇವೆಯ ಸಾಕಾರವನ್ನು ಕೈಗೊಳ್ಳೋ ಪ್ರಯತ್ನವನ್ನು ಈ ಸಂಸ್ಥೆ ಮಾಡ್ತದೆ. ವಿಶ್ವಸಂಸ್ಥೆ ಯಾವ ರೀತಿಯಲ್ಲಿ ಇವತ್ತು ತನ್ನ ಅಂಗಸಂಸ್ಥೆಗಳ ಮೂಲಕವಾಗಿ ಅದನ್ನು ಕೈಗೊಳ್ಳುತ್ತೋ ಅದೇ ರೀತಿಯಲ್ಲೇ ಇವತ್ತು ರಾಮಕೃಷ್ಣ ಮಿಷನ್ ಕೂಡ ತನ್ನ ಮಾನವೀಯ ಸೇವೆಗಳನ್ನು ಇಡೀ ಪ್ರಪಂಚದಾದ್ಯಂತ ಕೈಗೊಳ್ತಾ ಬರ್ತಾ ಇದೆ. ಜೊತೆಗೆ ವಿವೇಕಾನಂದರು ಧಾರ್ಮಿಕ ಸಹಿಷ್ಣುಗಾಗಿದ್ದರು. ಜೊತೆಗೆ ಎಲ್ಲ ಧರ್ಮಗಳ ಏಕತೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು ಅವರು.
ಎಲ್ಲ ಪಂಥಗಳಲ್ಲೂ ಕೂಡ ಸಹಕಾರವನ್ನು ಸಮಾನತೆಯನ್ನು ಬೋಧಿಸಿದವರು. ಇನ್ನು 4ನೇ ಪಾಯಿಂಟು ರಾಷ್ಟ್ರೀಯತೆ ಮೇಲೆ ಪ್ರಭಾವ. ವಿವೇಕಾನಂದರ ವಿಚಾರಗಳು, ಭಾಷಣಗಳು, ಬರವಣಿಗೆಗಳು ಎಲ್ಲವೂ ಕೂಡ ಭಾರತೀಯ ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸ್ತಾ ಇದ್ದವು. ರಾಷ್ಟ್ರೀಯತೆಯನ್ನು ಪ್ರಭಾವಗೊಳಿಸುವ ಮಟ್ಟಕ್ಕೆ ಅವರ ವಿಚಾರಗಳನ್ನು ನಾವು ಅವಲೋಕನ ಮಾಡೋದು ಕಾಣ್ತೇವೆ. ಅದರಲ್ಲೂ ಕೂಡ ಎಸ್ಪೆಷಲಿ ಯುವಕರಿಗೆ ಅತ್ಯಂತ ಶ್ರೇಷ್ಠ ಸಂದೇಶನ ಕೊಟ್ಟಿರ್ತಕ್ಕಂಥದ್ದು ವಿವೇಕಾನಂದರು. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ ಹೇಳೋ ಜೊತೆಗೆ ಏಳಿ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲದಿರಿ ಅಂತೇಳಿ, ಏಳಿ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲದಿರಿ ಅಂತಕ್ಕಂಥ ಸಂದೇಶನ ಕೊಟ್ಟಂತಹ ಶ್ರೇಷ್ಠ ಚಿಂತಕ, ಶ್ರೇಷ್ಠ ಬೋಧಕ ಸ್ವಾಮಿ ವಿವೇಕಾನಂದ. ಆಂಗ್ಲ ಭಾಷೆಯ 2 ಪ್ರಮುಖ ಪತ್ರಿಕೆಗಳ ಮೂಲಕವಾಗಿ, ಆಂಗ್ಲ ಭಾಷೆಯ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನಾ ಎಂಬ ಬಂಗಾಳಿ ಪತ್ರಿಕೆಗಳ ಮೂಲಕವಾಗಿ ಹಲವಾರು ರಾಷ್ಟ್ರೀಯ ಚಳುವಳಿಗೆ ಪ್ರೇರೇಪಣೆ ಆಗ್ತಕ್ಕಂಥ ಒಂದು ಲೇಖನಗಳನ್ನು, ಭಾಷಣಗಳನ್ನು, ಬರವಣಿಗೆ ಮೂಲಕವಾಗಿ ಭಾರತವನ್ನು ಸ್ವತಂತ್ರಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಅವರು ಕೆಲಸವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ಅವರ ವಿಚಾರಗಳು ಭಾರತ ರಾಷ್ಟ್ರೀಯತೆ ಮೇಲೆ ಪ್ರಭಾವ ಬೀರಿದ ಕಾರಣಕ್ಕಾಗಿ ಅವರನ್ನು ಎಂದಿಗೂ ಕೂಡ ರಾಷ್ಟ್ರಪ್ರೇಮಿ ಸಂತ ಅಂತೇಳಿ ಕರೆಯಲಾಗುತ್ತೆ. ರಾಷ್ಟ್ರಪ್ರೇಮಿ ಸಂತ ಅಂತೇಳಿ ಕರೆಯಲಾಗುತ್ತೆ. ಅವರ ಧ್ಯೇಯ ಇದ್ದಿದ್ದು ಆತ್ಮನೋ ಮೋಕ್ಷತಃ ಜಗದಿತಾಯಚ, ಅಂದರೆ ಸ್ವಂತಕ್ಕೆ ಮುಕ್ತಿ ಮತ್ತು ಮಾನವ ಕೋಟಿಗೆ ಸೇವೆ ಎಂದರ್ಥ. ಆ ಉದ್ದಕ್ಕೂ ಕೂಡ ಅವರು ಅದೇ ರೀತಿ ಮಾನವ ಸೇವೆಯನ್ನೇ ಮಾಡಿಕೊಂಡೇ ಬದುಕಿದಂಥ ಶ್ರೇಷ್ಠ ವ್ಯಕ್ತಿತ್ವ ಅವ್ರದ್ದು. ಅವರ ವ್ಯಕ್ತಿತ್ವಕ್ಕೆ ಇವತ್ತಿಗೂ ಕೂಡ ಅವರ ಭಾಷಣಗಳು, ಬರವಣಿಗೆಗಳು, ಅವರು ಕಟ್ಟಿದಂಥ ಸಂಸ್ಥೆ ಜೀವಂತ ಸಾಕ್ಷಿಯಾಗಿ ಇರೋದನ್ನು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು. ಹೀಗಾಗಿ ಸ್ವಾಮಿ ವಿವೇಕಾನಂದರ ವಿಚಾರಗಳು ಇಡೀ ದೇಶದ ಮೇಲೆ ಮಾತ್ರ ಅಲ್ಲ, ಇಡೀ ವಿಶ್ವದ ಯುವ ಸಮುದಾಯದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ ನಾವಿಲ್ಲಿ ಉಲ್ಲೇಖ ಮಾಡ್ಬೋದು. ಅಂಥ ಶ್ರೇಷ್ಠ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರ ಆಗಿತ್ತು.